ಕರ್ಣ ನಿಖರದೊಳು ವರಪುಣ್ಯ ನಗಲದಂತೆಲೆ ದೇವ. ಪರಮಾತ್ಮನ ಕುರಿತ ಭಕ್ತ ಪ್ರಾರ್ಥನಾ ಮಾಡ್ತಾನೆ, ಹೇ ಪರಮಾತ್ಮ, ನಿನ್ನ ಕೃಪಾಶೀರ್ವಾದದಿಂದ ನನಗಿಂತ ಸುಂದರವಾದ ಮನುಷ್ಯನನ್ನು ಕೊಟ್ಟಿದೆ. ಶ್ರೇಷ್ಠವಾದದ್ದು ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಾದ್ರೂ ಮನುಷ್ಯ ಜನ್ಮ. ಅತ್ಯಂತ ಶ್ರೇಷ್ಠವಾದದ್ದು ಇದು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲೇ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಕ್ತರಾಗ್ಲಿಕ್ಕೆ ಬರ್ತದೆ. ಇನ್ನು ಇತರೆ ಜೀವಿಗಳಿಗೆ ಈ ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗಂಗಿಲ್ಲ. 84 ಲಕ್ಷ ಜೀವರಾಶಿಗಳದಾವು. ಆ ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯನ ಶರೀರವೇ ಶ್ರೇಷ್ಠ. ಈ ಮನುಷ್ಯ ಶರೀರದಲ್ಲಿ ಎಲ್ಲ ಜ್ಞಾನದ ನಮಗೆ ಗುರು, ದೇವರು, ಧರ್ಮ, ಅಧರ್ಮ, ಪುಣ್ಯ, ಪಾಪ, ಸ್ವರ್ಗ, ನರಕ ಎಲ್ಲ ಜ್ಞಾನ ಮನುಷ್ಯನಿಗಿದೆ. ಮನುಷ್ಯ ದೇಹ ತೊಟ್ಟು ಬಂದಂಥ ನಮ್ಮೆಲ್ಲರಿಗೂ ಇದೆ. ಇದು ಇರುವುದರಿಂದ ನಾವು ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಮನುಷ್ಯ ಜನ್ಮದಲ್ಲೇ ಬರ್ತದೆ. ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ. ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಈ ಮನುಷ್ಯ ಜನ್ಮದಿಂದ ಶ್ರೇಷ್ಠವಾದಂಥ ಸುಖವನ್ನು ಪಡ್ಕೊಂಡು ಮುಕ್ತರಾಗಬೇಕು. ಆಯುಷ್ಯಮೇವದರೊಳು ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವನೆಂಬ ಸಮುದಾಯದ ಅಧಿಕಾರ ಅನ್ನೋದು ಅಂತೇಳಿ ನಿಜಗೊಂಡು. ಈ ಮನುಷ್ಯ ದೇಹವನ್ನು ಪರಮಾತ್ಮ ಅನುಗ್ರಹ ಮಾಡಿ ನನಗೆ ಕೊಟ್ಟಿದ್ದೆ ಅಂದಮೇಲೆ ನಾನು ಈ ದೇಹ ಇರುವುದರೊಳಗಾಗಿಯೇ ಮರಣ ಬರುವುದರೊಳಗಾಗಿಯೇ ಗುರುಗಳಿಗೆ ಶರಣಾಗತನಾಗ್ತೇನೆ. ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ ಯಥಾರ್ಥ ಜ್ಞಾನ ಮಾಡಿಕೊಳ್ತೇನೆ. ಭಗವತ್ ತತ್ವವನ್ನು ಯಥಾರ್ಥವಾಗಿ ತಿಳ್ಕೊಂಡು ನಾನು ಧನ್ಯನಾಗ್ತೇನೆ, ಕೃತಾರ್ಥನಾಗ್ತೇನೆ ಅಂತೇಳಿ ನಾವು ಬಂದೇವಿ. ಈ ಬಂದ ಮೇಲೆ ಇದನ್ನು ನಾವು ಅಂತ್ಯದೊಳಗಾಗಿ ದೇಹದ ಇರುವುದರೊಳಗಾಗಿಯೇ ಇಂಥ ಸತ್ಸಂಗ ಮಾಡಬೇಕು. ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಅಂತ ಶಾಸ್ತ್ರ ಹೇಳ್ತದೆ. ಆ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇಂಥ ಸತ್ಸಂಗಕ್ಕೆ ಹೋಗ್ಬೇಕು. ನಾವು ಎಲ್ಲಿ ಸತ್ಸಂಗದೆ, ಎಲ್ಲಿ ಸದ್ಗುರುಗಳ ಸನ್ನಿಧಾನದೆ ಅಲ್ಲಿ ಹೋಗಿ ಅವರ ಸೇವಾದಿಗಳನ್ನು ಮಾಡಿ ಅವರ ಕೃಪಾ ಆಶೀರ್ವಾದದಿಂದ ಯಥಾರ್ಥ ಜ್ಞಾನ ಮಾಡಿಕೊಂಡು ನಿತ್ಯ ಸುಖಿಗಳಾಗಬೇಕು. ನಿತ್ಯ ಸುಖ, ಶಾಶ್ವತವಾದ ಸುಖ ಮನುಷ್ಯನಿಗೆ ಪ್ರಾಪ್ತಿಯಾಗಬೇಕಾದ್ರೆ ಸದ್ಗುರು ಸನ್ನಿಧಾನಕ್ಕೆ ಹೋಗಬೇಕು. ಮನುಷ್ಯನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಮನುಷ್ಯ ಸದ್ಗುರುವಿನ ಹತ್ತಿರ ಹೋಗಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತದೆ ಶಾಸ್ತ್ರ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಆಪ್ತ, ಅಂಗ, ಸ್ಥಾನ, ಸದ್ಭಾವಾದಿಗಳ ಮೂಲಕವಾಗಿ ಸೇವಾದಿಗಳನ್ನು ಮಾಡಿ ಗುರುಗಳ ಸೇವಾ ಮಾಡಬೇಕು. ಅವರ ಕೃಪಾ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕು. ಯಥಾರ್ಥ ಜ್ಞಾನ ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ನಿತ್ಯ ಸುಖಿಗಳಾಗಬೇಕು. ಅದಕ್ಕೆ ಹೇ ಪರಮಾತ್ಮ ಆಯುಷ್ಯಮೇವದರೊಳು ಅಂತಂದ್ರೆ ಅವರು ಆಯುಷ್ಯ ಇರುವುದರೊಳಗಾಗಿಯೇ ಸದ್ಗುರುವಿಗೆ ನಾವು ಶರಣಾಗತರಾಗಿ ಸದ್ಗುರುವಿನ ಶರಣಾಗತ ದ್ವಾರ ನಾವು ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಿಲ್ಲದೆ ಹೋದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳ್ಯಾರ. ಆ ಯಥಾರ್ಥ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರ್ದಲೇ ಹಾಗೆ ನಾವು ಹೋದದ್ದಾದರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ತೆಪ್ಪಿದಲ್ಲ ಅಲ್ಲ. ಪುನರಪಿ ಜನ ಪುನರಪಿ ಮರಣ, ಹುಟ್ಟೋದು ಸಾಯೋದು. ಹುಟ್ಟು ಸಾವು ಹೇಗದಪ್ಪ ಅಂದರೆ ಬರೀ ಮನುಷ್ಯರಾಗಿ ಹುಡ್ತೀವಿ ಅಂತ ತಿಳ್ಕೊಂಡ್ರೆ ನೀವು ಮತ್ತೆ ಮನುಷ್ಯರಾಗಿ ಹುಟ್ಟೋಂಗಿಲ್ಲ. ನಾವೆಲ್ಲರೂ ಈ ದೇಹ ತೊಟ್ಟು ಬಂದೇವಲ್ಲ, ಈ ದೇಹ ಹೋದ ಮೇಲೆ ಮತ್ತೆ ನಾವು ಮನುಷ್ಯರಾಗಿ ಹುಟ್ಟುತ್ತೇವೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ? ದೇಹ ಬರಬೇಕಾದ್ರೆ ಮನುಷ್ಯ ಪುಣ್ಯ ಪಾಪವನ್ನು ಮಾಡ್ತಾ ಇದ್ದಾನೆ. ಪುಣ್ಯದ ಕಾರ್ಯವನ್ನು ಮಾಡ್ತಾನೆ, ಪಾಪದ ಕಾರ್ಯವನ್ನು ಮಾಡ್ತಾನೆ. ಯಾರು ಪುಣ್ಯವನ್ನು ಮಾಡ್ತಾ ಇದ್ದಾರೋ ಆ ಪುಣ್ಯದಿಂದ ಮನುಷ್ಯನಾಗಿ ಹುಡ್ತಾನೆ. ಅತಿ ಶ್ರೇಷ್ಠವಾದ ಪುಣ್ಯವನ್ನು ಮಾಡಿದರೆ ದೇವತೆಗಳಾಗಿ ಹುಡ್ತಾರೆ. ಈ ಮನುಷ್ಯನೇ ಈ ದೇಹ ತೊಟ್ಟು ಬಂದೀವಿ ನಾವು. ಇವರೆಲ್ಲರೂ ಕೂಡ ಪುಣ್ಯದ ಕಾರ್ಯಗಳನ್ನು ಸತ್ಸಂಗ ಮಾಡುವುದು, ಗುರುಸೇವಾ ಮಾಡುವುದು, ದಾನ ಧರ್ಮಗಳನ್ನು ಮಾಡುವುದು, ಅನೇಕ ವಿಧವಾದ ಧರ್ಮ ಕಾರ್ಯಗಳನ್ನು ಆಚರಣೆ ತರುವುದು, ಇವನು ಮಾಡುವುದರಿಂದ ಮನುಷ್ಯ ಮತ್ತು ಶ್ರೀಮಂತನಾಗಿ ಹುಡ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ಭಿಜಾಯತೆ
ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತಗೀತೆಯಲ್ಲಿ ಹೇಳ್ತಾನೆ. ಅರ್ಜುನ, ಯಾರು ಈ ಮನುಷ್ಯ ಜನ್ಮ ಇದ್ದಾಗ ಇಂಥ ಸತ್ಸಂಗ ಮಾಡ್ತಾರೆ, ಯಜ್ಞಯಾಗ ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ, ಉತ್ತಮವಾದಂಥ ಧರ್ಮ ಕಾರ್ಯಗಳನ್ನು ಮಾಡ್ತಾರಲ್ಲ, ಅವರು ಮುಂದೆ ಶ್ರೀಮಂತರಾಗಿ ಹುಟ್ಟುತ್ತಾರೆ. ಮುಂದೆ ಅವರೇ ಶ್ರೀಮಂತರಾಗಿ ಹುಟ್ಟುತ್ತಾರೆ. ಮತ್ತು ಯಾರು ಧರ್ಮ ಕಾರ್ಯಗಳನ್ನು ಮಾಡೋಂಗಿಲ್ಲ, ಸತ್ಸಂಗ ಮಾಡೋಂಗಿಲ್ಲ, ಪುಣ್ಯ ಕಾರ್ಯಗಳನ್ನು ಮಾಡಿಲ್ಲ, ಬರೀ ಅನ್ಯಾಯ ಮಾಡ್ಯಾರೆ, ಪಾಪ ಮಾಡಿರಿ, ಅಧರ್ಮದಿಂದ ಇದ್ದಾರೆ, ಅವರು ನರಕಿಗಳಾಗ್ತಾರೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಅಂತ ನಿಜವಾಗಿ ಹೇಳಾರ. ಪಾಪ ಹೆಚ್ಚಾತಂಗೆ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿಗಳಾಗಿ ಹುಟ್ಟಬೇಕಾಗ್ತದೆ. ಮನುಷ್ಯರೇ ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡಿರಿ, ಮನುಷ್ಯರಾಗ್ತೀರಿ, ಶ್ರೀಮಂತರಾಗ್ತೀರಿ, ದೇವತೆಗಳಾಗ್ತೀರಿ. ಈ ಮನುಷ್ಯ ಜನ್ಮದಲ್ಲಿ ಮಾಡಬಾರ್ದಂಥ ಪಾಪದ ಕಾರ್ಯಗಳನ್ನು ಮಾಡಿದರೆ, ಅಧರ್ಮದಿಂದ ನಡ್ಕೊಂಡು ಹೋದರೆ ಕ್ರಿಮಿಗಳಾಗಿಯೋ ಕೀಟಗಳಾಗಿಯೋ ಪಶುಗಳಾಗಿಯೋ ಪಕ್ಷಿಗಳಾಗಿ ಹುಟ್ಟಬೇಕಾಗ್ತದೆ. ಪಶು ಪಕ್ಷಿ ಗಿಡಮರಗಳಾಗಿ ಹುಟ್ಟಬೇಕಾಗ್ತದೆ ಮನುಷ್ಯ ಈ ಮನುಷ್ಯ ಜನ್ಮದಲ್ಲಿ ಪಾಪಗಳನ್ನು ಮಾಡಿದರೆ. ಅದಕ್ಕೆ ನಾವು ಪಾಪದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಭೋಗಿಸ್ಬೇಕಾದ್ರೆ ಮುಂದೆ ನಿಮ್ಮ ಹೊಲದಾಗ ಬಿತ್ತಿದ್ದು ಬೆಳಿತೀರೋ, ಹೊಲದಾಗ ಮತ್ತು ಮುಂದೆ ಬೇರೆ ಹೊಲದಾಗ ಶ್ರೇಷ್ಠವಾದಂಥ ಉತ್ತಮ ಬಾಳೆ ಹೆಚ್ಚಾನಪ್ಪ, ತೆಂಗಿನ ಹಚ್ಚಾನಪ್ಪ ಅಂತ ತಿಳ್ಕೊಂಡು ಅವ ತೆಂಗಿನ ಬಾಳೆಹಣ್ಣು ತಿಂತಾನೆ. ನೀನು ನಿಮ್ಮ ಹೊಲದಾಗ ಮುಳ್ಳು ಬೇಲಿ ಹೆಚ್ಚಿದ್ದಂದ್ರೆ ನಿನಗೇನು ಬರ್ತಾವೆ? ಬಾಳೆಹಣ್ಣು ಬರ್ತಾವ, ಮುಳ್ಳು ಬರ್ತಾವೆ. ಹೊಲ ಬಾಳೆ ಹಚ್ಚಿದಿ ಹಣ್ಣು ಬರ್ತಾವ, ತೆಂಗಿನ ಗಿಡ ಹಚ್ಚಿರಿ ತೆಂಗಿನಕಾಯಿ ಬರ್ತಾವ. ಅದೇ ಹೊಲದಾಗ ಮುಳ್ಳಿನ ಬೇಲಿ ಹಚ್ಚಿದ್ರೆ, ಮುಳ್ಳು ಹಚ್ಚಿಬಿಟ್ರೆ ಅಂದರೆ ಮುಳ್ಳು ಬರ್ತಾವೆ. ನಿನಗೂ ಕಷ್ಟ, ಮಣ್ಣಿಗೂ ಕಷ್ಟ ಮುಳ್ಳು. ಹಾಗೆ ಇದು ಶರೀರ ಅಂದ್ರೆ ಒಂದು ಭೂಮಿ ಇದ್ದಂಗೆ. ಇದು ಶರೀರ ಇದಮ್ಮ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ವಿಧೀಯತೆ ಅಂತ ಭಗವಂತನ ಹೇಳೋಣ. ಹೇ ಅರ್ಜುನ, ಈ ಶರೀರ ಅಂದ್ರೆ ಒಂದು ಕ್ಷೇತ್ರ ಇದ್ದಂಗೆ, ಒಂದು ಭೂಮಿ ಇದ್ದಂಗೆ. ಭೂಮಿಯಾಗ ಹೆಂಗೆ ಬೆಳೆಗಳನ್ನು ಬೆಳಿತೀವಲ್ಲ ನಾವು, ಯಾವ್ಯಾವ್ದು ಬೆಳೆ ಬೆಳಿತೀವೋ ಆಯಾ ಬೆಳೆಗಳು ಬರ್ತಾವೆ. ಹಾಗೆ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಈ ಮನುಷ್ಯರಲ್ಲಿ ಏನೇನು ನೀವು ಮಾಡ್ತಲ್ಲ ಅದನ್ನು ನೀವು ಮುಂದೆ ಭೋಗಿಸ್ಬೇಕಾಗುತ್ತೆ. ಈ ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ಏನೇನು ಮಾಡ್ತೀರಿ ನೀವು, ಏನು ಪಾಪದ ಕೆಲಸ ಮಾಡ್ತಿರೋ, ಪುಣ್ಯದ ಕೆಲಸ ಮಾಡ್ತಿರೋ, ಯಾವುದನ್ನು ಮಾಡ್ತಿರೋ ಅದನ್ನು ಮತ್ತೆ ಬೆಳಿಬೇಕಾಗತ್ತೆ ನೀವು. ಅಂದ್ರೆ ಆ ಜನ್ಮ ಬರ್ತಾವೆ. ಪಶು ಪಕ್ಷೀನ ಜನ್ಮಗಳು ಬರ್ತಾವೆ. ಪಾಪ ಮಾಡಿದರೆ, ಪುಣ್ಯ ಮಾಡಿದರೆ ಶ್ರೀಮಂತರಾಗಿ ಹುಡ್ತಾರೆ, ದೇವತೆಗಳಾಗಿ ಹುಡ್ತಾರೆ, ಜ್ಞಾನಿಗಳಾಗಿ ಹುಡ್ತಾರೆ. ಪುಣ್ಯ ಮಾಡಿದರೆ ಅದಕ್ಕೋಸ್ಕರವಾಗಿನ ಇಂಥ ಶರೀರ ಬಂದಿಲ್ಲ. ಇದನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು, ಇದನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಇಂಥ ಸತ್ಸಂಗ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗ್ರಿ, ಗುರುಗಳ ಸೇವಾಗಳನ್ನು ಮಾಡಿರಿ. ಪರಮಾತ್ಮ ಸಂಪತ್ತ ಐಶ್ವರ್ಯ ಕೊಟ್ಟಾಗ ಸ್ವಲ್ಪ ದಾನಗಳನ್ನು ಮಾಡಿರಿ, ಧರ್ಮ ಕಾರ್ಯಕ್ಕೆ ಮಾಡಿರಿ. ಶರೀರ ಕೊಟ್ಟಣ ಪರಮಾತ್ಮ ಶರೀರದ ಸೇವಾ ಮಾಡಿರಿ. ನಾಲಿಗೆ ಕೊಟ್ಟಣ ಪರಮಾತ್ಮ ನಾಮಸ್ಮರಣೆ ಮಾಡಿರಿ. ನಾಲಿಗೆ ಕೊಟ್ಟಣ ಪರಮಾತ್ಮ ಬೈದು ಅಂಥದ್ದು ಮಾಡೋದು ಇಂಥದ್ದು ಮಾಡೋದು ಮಾತಾಡೋಕೆ ಹೋಗಬೇಡ್ರಿ. ಪರಮಾತ್ಮ ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆ ಮೇಲೆ ನಾಲಿಗೆ ಪವಿತ್ರ ಆಗ್ತದೆ. ಕಣ್ಣು ಕೊಟ್ಟಣ ಪರಮಾತ್ಮ ದೇವರನ್ನು ನೋಡ್ರಿ, ಅಂದರೆ ಮಠ ಮಂದಿರಕ್ಕೆ ಹೋಗ್ರಿ, ಅಲ್ಲಿ ಮಹಾತ್ಮರನ್ನು ನೋಡ್ರಿ, ಸಜ್ಜನರನ್ನು ನೋಡ್ರಿ, ಕಣ್ಣು ಪವಿತ್ರ ಆಗ್ತಾವೆ. ಕಿವಿ ಕೊಟ್ಟಣ ಪರಮಾತ್ಮ ಒಳ್ಳೆಯದನ್ನು ಕೇಳ್ರಿ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಿಭಿರ್ ಜತ್ರಾಃ ಅಂತ ಶ್ರುತಿ ಹೇಳ್ತದೆ. ಹೇ ಪರಮಾತ್ಮ, ನನಗೆ ಕಣ್ಣು ಕೊಟ್ಟಿದ್ದೀಪ, ಒಳ್ಳೆಯದನ್ನು ನೋಡುವಂಗೆ ಮಾಡು. ಒಳ್ಳೆಯದನ್ನು ಮಹಾತ್ಮರನ್ನು, ಗುರುಗಳನ್ನು, ಸತ್ಪುರುಷರನ್ನು, ಸಜ್ಜನರನ್ನು ನೋಡುವಂಗೆ ಮಾಡು. ದುಷ್ಟರನ್ನು, ಪಾಪಿಗಳನ್ನು ನೋಡೋಂಗೆ ಮಾಡಬೇಡ. ಪಾಪಿಗಳನ್ನು ಕಣ್ಣು ಮುಂದೆ ತರಬೇಡ, ಒಳ್ಳೆಯದನ್ನು ನೋಡೋಂಗೆ ಮಾಡು. ಕಿವಿಗಳು ಬಂದ ಪರಮಾತ್ಮ ಮಹಾತ್ಮರ ಮಹಾತ್ಮರ ಹಿತೋಪದೇಶಗಳನ್ನು, ಮಹಾತ್ಮರ ತತ್ವೋಪದೇಶವನ್ನು, ಸಜ್ಜನರ ಹಿತನುಡಿಗಳನ್ನು ನಾವು ಕೇಳುವಂತೆ ಕಿವಿಗಳಿಗೆ ಕೊಡು ಪರಮಾತ್ಮ. ಹೀಗೆ ಅವಯವಗಳಿಗೆಲ್ಲವೂ ಕೂಡ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ಕೊಂಡು ಋಷಿಗಳ ಕೈಗಳಿಂದ ದಾನ ಧರ್ಮಗಳನ್ನು ಮಾಡುವಂತೆ ಕೊಡು, ಮಹಾತ್ಮರ ಸೇವಾ ಮಾಡುವಂತೆ ಕೊಡು, ಒಳ್ಳೆಯದನ್ನು ಮಾಡುವಂತೆ ಕೈಗೆ ಕೊಡು ಪರಮಾತ್ಮ. ಕಾಲಿಗೆ ಮಠ ಮಂದಿರಗಳಿಗೆ ಹೋಗುವಂತೆ, ದೇವಸ್ಥಾನಕ್ಕೆ ಹೋಗುವಂತೆ, ಪುರಾಣ ಪುಣ್ಯಗಳಲ್ಲಿ ಹೋಗುವಂತೆ ನನ್ನ ಕಾಲಿಗೆ ಕೊಡು ಪರಮಾತ್ಮ. ಮನಸ್ಸಿಗೆ ಯಾವಾಗಲೂ ನಿನ್ನ ಚಿಂತನ, ಭಗವತ್ ಚಿಂತನ, ಭಗವತ್ ಸ್ಮರಣೆಯನ್ನು ಮಾಡುವಂತೆ ಕೊಡು. ಕೆಟ್ಟದ್ದು ಸ್ಮರಣೆ ಮಾಡ್ಲಿಕ್ಕೆ ಹೋಗಬಾರ್ದು, ಕೆಟ್ಟದನ್ನು ಚಿಂತನೆ ಮಾಡ್ಲಿಕ್ಕೆ ಹೋಗಬಾರ್ದು. ಬ್ರಹ್ಮ ಎಷ್ಟು ಕೊಟ್ಟನು ಪರಮಾತ್ಮ ನಮಗೆ ಶರೀರದಲ್ಲಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಶರೀರದಲ್ಲಿ ಭಾಳ ಸಾಧನ ಅದಾವು. ಕಣ್ಣಿನಿಂದ ಮಹಾತ್ಮರನ್ನು ನೋಡ್ರಿ, ದೇವರನ್ನು ನೋಡ್ರಿ, ಕಣ್ಣಿಗೆ ಪವಿತ್ರ ಪುಣ್ಯ ಬರ್ತದೆ. ಕಿವಿಯಿಂದ ಶಾಸ್ತ್ರ ಪುರಾಣ ಕೇಳಿ ಕಿವಿಯಿಂದ ಪುಣ್ಯ ಬರ್ತದೆ. ಕಾಲಿನಿಂದ ಮಠ ಮಂದಿರಕ್ಕೆ ಹೋಗ್ರಿ, ಪುಣ್ಯ ಬರ್ತದೆ.
ಮನಸ್ಸಿನಲ್ಲಿ ಗುರುಗಳನ್ನು ಸ್ಮರಣ ಮಾಡಿಕೊಡ್ರಿ, ಪರಮಾತ್ಮನ ಸ್ಮರಣ ಮಾಡಿಕೊಡ್ರಿ, ಪುಣ್ಯ ಬರ್ತದೆ. ಎಷ್ಟು ಸಾಧನ ಅದಾವ ಪರಮಾತ್ಮ ಕೊಟ್ಟ ನಮಗೆ. ವಯ ಸಂಪತ್ತ ಭೂಮಿ ಸೀಮೆ ಅಷ್ಟೇ ಅಲ್ಲ, ಶರೀರದಲ್ಲಿ ಬಹಳ ಸಾಧನ ಕೊಡ ಪರಮಾತ್ಮ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕೆ. ಈ ಶರೀರದಿಂದ ಇಂಥದ್ದನ್ನು ಮಾಡಿರಿ, ಮಠ ಮಂದಿರಿಗೆ ಹೋಗ್ರಿ, ಸೇವಾ ಮಾಡಿರಿ, ಭಜನೆ ಮಾಡಿರಿ, ಧ್ಯಾನ ಮಾಡಿರಿ, ಒಳ್ಳೆಯದನ್ನು ಮಾಡಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ರಿ. ಅದಕ್ಕೆ ಕರುಣಿಸುನಿ ಕರಣ ನಿಖರದಳು ವರ ಪುಣ್ಯ ನಗಲದಂತಲೇ ದೇವ. ಹೇ ಪರಮಾತ್ಮ ಎನ್ನ ಕರಣ ಅಂದರೆ ಈ ಸಾಧನ, ದೇಹ ಮಾತು ಮನಸ್ಸು ಇವುಗಳ ಮೂಲಕವಾಗಿ ನಮಗೆ ಪುಣ್ಯ ಆಗುವಂತೆ ಮಾಡು ಅಂತ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡ್ರೆ ಶರಣರು ಜ್ಞಾನಿಗಳು ಪರಮಾತ್ಮನಿಗೆ ಕುರಿತ ಪ್ರಾರ್ಥನೆ ಮಾಡ್ಕೊಂಡು, ಹೇ ಪರಮಾತ್ಮ ನನಗೆ ಕಾಲಿನಿಂದ ದೇವಸ್ಥಾನಕ್ಕೆ ಹೋಗುವಂತೆ, ಮನಸ್ಸಿನಿಂದ ಭಗವಂತ ಚಿಂತನೆ ಮಾಡುವಂತೆ, ಆತ್ಮನ ಸ್ತುತಿಯನ್ನು ಮಾಡುವಂತೆ, ಹೀಗೆ ಅನೇಕ ವಿಧವಾದಂಥ ಸಾಧನೆಗಳ ಮೂಲಕವಾಗಿ ಶ್ರೇಷ್ಠವಾದ ಪುಣ್ಯ ಪ್ರಾಪ್ತಿಯಾಗುವಂತೆ ಮಾಡು ಅಂಥೇಳಿ ಕೇಳ್ಕೊಂಡಾರೆ. ಆ ದೃಷ್ಟಿಯಲ್ಲಿ ನಾವು ಕೂಡ ಇಲ್ಲಿ ಹೇಳ್ದಲ್ಲ, ಇಂಥ ಮನುಷ್ಯ ಜನ್ಮ ಬಂದದ, ಮನುಷ್ಯ ಜನ್ಮ ಬಂದದೆ, ಪುಣ್ಯ ಮಾಡಿರಿ. ನೀವು ಪುಣ್ಯದಿಂದ ಮನುಷ್ಯರಾಗಿ ಹುಟ್ಟಿರಿ. ಮನುಷ್ಯರಾಗಿ ಹುಟ್ಟ ಮೇಲೆ ಮನುಷ್ಯ ದೇಹ ಇರೋದ್ರೊಳಗಾಗಿಂಥ ಸತ್ಸಂಗಾದಿಗಳನ್ನು ಮಾಡ್ಕೊಳ್ರಿ, ಜ್ಞಾನ ಮಾಡಿಕೊಡ್ರಿ, ಗುರುಸೇವೆ ಮಾಡಿಕೊಡ್ರಿ. ಮಾಡಿಕೊಂಡು ಈ ಮನುಷ್ಯ ಜನ್ಮದ ಶ್ರೇಷ್ಠತೆಯನ್ನು, ಆ ಭಗವತ್ ಸಾಕ್ಷಾತ್ಕಾರವನ್ನು ನೀವು ಮಾಡಿಕೊಂಡು ಧನ್ಯರಾದದ್ದಾದರೆ ಹುಟ್ಟಿದ್ದಕ್ಕೂ ಸಾರ್ಥಕ, ಮನುಷ್ಯ ಜನ್ಮ ಹುಟ್ಟಿ ಬಂದದಕ್ಕೂ ಸಾರ್ಥಕ, ಇಲ್ಲದೇ ವ್ಯರ್ಥ. ಆದ್ದರಿಂದ ಇಂಥ ಮನುಷ್ಯ ಜನ್ಮ ಬಂದಾಗ ನಾವು ಸದ್ಗುರುನಾಥನ ಕೃಪಾ ಕಟಾಕ್ಷದ ದ್ವಾರ ಇಂಥ ಸತ್ಸಂಗಗಳನ್ನು ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗೋಣ. ಅಂಥ ಸದ್ಬುದ್ಧಿ, ಸದ್ವಿವೇಕ, ಸದ್ಗುಣ, ಸಕಲ ಐಶ್ವರ್ಯದೊಂದಿಗೆ ಶಾಶ್ವತವಾದ ಸುಖವನ್ನು ಗುರುದೇವ ಸಿದ್ಧಾರರು ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಓಂ ತತ್ಸತ್. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ